ಮಂಡ್ಯ, ಮಳವಳ್ಳಿ ಟಿಎಪಿಸಿಎಂಎಸ್ನ ಹಿಂದಿನ ಆಡಳಿತ ಮಂಡಳಿಯಿಂದ ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಈ ಸಂಬಂಧ ಸಮಗ್ರ ತನಿಖೆ ನಡೆಸಲು ಮುಂದಾಗಬೇಕು ಎಂದು ಹಾಲಿ ನಿರ್ದೇಶಕ ಚಂದಳ್ಳಿ ಶ್ರೀಧರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಸಾಲಿನಲ್ಲಿ ನಿರ್ದೇಶಕರಾದ್ದರೆ ಈ ಬಾರಿ ಅಧ್ಯಕ್ಷರಾಗಿದ್ದಾರೆ. ಕಳೆದ ಆಡಳಿತದಲ್ಲಿ ಅಕ್ರಮ ಮತ್ತು ಅವ್ಯವಹಾರ ನಡೆದಿದೆ. ಹಾಲಿ ಶಾಸಕರು ಹಿಂದಿನ ಮಂಡಳಿಯಲ್ಲಿ ನಿರ್ದೇಶಕರಾಗಿದ್ದರು, ಈಗಲೂ ನಿರ್ದೇಶಕರಾಗಿದ್ದು, ಈ ಅವ್ಯವಹಾರದಲ್ಲಿ ಪಾಲುದಾರರೇ ಎಂಬ ಅನುಮಾನ ಮೂಡಿ ಬಂದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಶಿವರುದ್ರಪ್ಪ, ರಾಮಣ್ಣ, ಶೋಭಾ, ರತ್ನಮ್ಮ ಇದ್ದರು. ಷೇರುದಾರರಲ್ಲಿ ಯಾರಾದ್ರೂ ಎಫ್ಡಿ ಇಟ್ಟಿರ್ತಕ್ಕಂಥವ್ರು ಇಟ್ಟಿದ್ದಾರೆ. ಕೆಲವರು ಸ್ವಲ್ಪ ಒಂದು 52 ಜನ ಎಫ್ಡಿ ಇಟ್ಟಿದ್ದಾರೆ ಅಧಿಕವಾಗಿ. ಅವರು ಅದನ್ನ ವ್ಯಾಪಾರ ಅಭಿವೃದ್ಧಿ ಸಾಲ ಇತರೆ ಸಾಲ ಕೊಟ್ಟು ಅವರಿಗೆ ಎಫ್ಡಿ ಅವರಿಗೆ ಹಣ ಕೊಡ್ತಕ್ಕಂಥ ಕೊಡ್ಬೇಕಲ್ಲ, ಅದರಿಂದ ವ್ಯಾಪಾರ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಿಯಮಬಾಹಿರವಾಗಿ ಸಾಲ ಕೊಡಬೇಕಾಗಿತ್ತು. ನಿಯಮ ಮೀರಿ ಸಾಲ ಕೊಟ್ಟು ಕೊಟ್ಟಿರ್ತಕ್ಕಂಥ ಸಾಲವನ್ನ ಒಂದು ಟರ್ಮ್ ಇದೆ ಅವರಿಗೆ, ಒಂದು 15 ತಿಂಗಳು 12 ತಿಂಗಳು ಅಂತಕ್ಕಂಥದ್ದು. ಆ ಒಂದು ಅವಧಿಯಲ್ಲಿ ಚೆಕ್ ತಕೊಂಡು ಇವರು ಜಾಮೀನ್ದಾರರು ಕೂಡ ಇಬ್ಬರು ಆ ರೀತಿ ಸಾಲ ಕೊಟ್ಟಿದ್ದಾರೆ. ಆ ಕೊಟ್ಟಿದ್ರು ಕೂಡ ಆ ಕಾಲಕ್ಕೆ ಆ ಚೆಕ್ನ ಬ್ಯಾಂಕಿಗೆ ಹಾಕಿ ಅದು ಅಸಿಂಧುವಾಗಿದ್ರೆ ಅವ್ರ ಮೇಲೆ ಆ ಕಾಲಕ್ಕೆ ಸರಿಯಾಗಿ ನಿಗದಿಯ ಸಮಯಕ್ಕೆ ಸರಿಯಾಗಿ ಅದನ್ನ ಚೆಕ್ ಮೂಡೋದಾದ್ರೆ ಆವಾಗಲೇ ಅವರು ಅದನ್ನ ಕೋರ್ಟ್ ಹಾಕ್ಬೇಕಾಯ್ತು. ಟಿಎಪಿಸಿಎಂಎಸ್ ನಲ್ಲಿ 14 ಸದಸ್ಯರುಗಳು ಹೊಂದಿರತಕ್ಕಂಥ ಒಂದು ಸಂಘ. ಅದರಲ್ಲಿ ಎಂಡಿಸಿಸಿ ಬ್ಯಾಂಕಿಂದನೂ ಕೂಡ ಒಬ್ಬರು ಪ್ರತಿನಿಧಿ ನಮ್ಮ ಮಳವಳ್ಳಿ ತಾಲೂಕಿದ್ದಾರೆ. ಅದೃಷ್ಟನ ದುರ್ದೈವನೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ ಮಳವಳ್ಳಿ ತಾಲೂಕಿನ. ಕಳೆದ ಬಾರಿನಲ್ಲೂ ಕೂಡ ಬೋರ್ಡ್ನಲ್ಲೂ ಕೂಡ ಅವರು ನಿರ್ದೇಶಕರಾಗಿದ್ದರು ಡಿಸಿಸಿ ಬ್ಯಾಂಕ್ ಕಡೆಯಿಂದ. ಇವಾಗಲೂ ಕೂಡ ಪ್ರೆಸೆಂಟ್ ಅವರು ನಮ್ಮಲ್ಲಿ ನಿರ್ದೇಶಕರಾಗಿ ಡಿಸಿಸಿ ಬ್ಯಾಂಕ್ ಕಡೆಯಿಂದ ನಮ್ಮಲ್ಲಿ ನಿರ್ದೇಶಕರಾಗಿದ್ದಾರೆ. ಕಳೆದ ಬಾರಿನೂ ಕೂಡ ಇದ್ರು. ಈ ತಳಗವಾದಿ ಶಾಖೆ ಗೊಬ್ಬರದ ಉಪಶಾಖೆ ಏನಿದೆ ಅಲ್ಲಿ ನಮ್ಮಿಂದ ನಾವು ಗೊಬ್ಬರವನ್ನು ತಗೊಂಡೋಗಿ ಅಲ್ಲಿ ಮಾರಾಟವನ್ನು ಮಾಡ್ತೀವಿ. ಅಲ್ಲಿ ಹೋದ್ಸತಿ ಕಳೆದ ಬಾರಿ ಇಬ್ಬರನ್ನ ನೇಮಕರು ಕೂಡ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ ನಮ್ದು ಎಲ್ಲ ಚುನಾವಣೆ ನಡೆದಂಥದ್ದು ಸೆಪ್ಟೆಂಬರ್ನಲ್ಲಿ ಚುನಾವಣೆ ನಡೀತು. ಅಕ್ಟೋಬರ್ನಲ್ಲಿ ಅಧ್ಯಕ್ಷರು ಆಯ್ಕೆ ಆಯಿತು. ನವೆಂಬರ್ 29ನೇ ತಾರೀಕು 11ನೇ ತಿಂಗಳು 29ನೇ ತಾರೀಕಿನಲ್ಲಿ ಸಿಒ ಅವರು ಒಂದು ನೋಟಿಸ್ ಕೊಡ್ತಾರೆ. ತಳವಾದಿ ಗೊಬ್ಬರ ಶಾಖೆಯಲ್ಲಿ 64,14,281 ರೂಪಾಯಿಗಳ ಸ್ಟಾಕ್ ಕೊರತೆಯಾಗಿ ಹಗರಣ ಕಂಡು ಬಂದಿದೆ ಅಂತೇಳಿ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಧ್ಯಕ್ಷರ ಗಮನಕ್ಕೆ ತರ್ತಾರೆ. ಅದಲ್ಲದೆ ಸಿಒ ಅಲ್ಲಿ ಇರ್ತಕ್ಕಂಥ ಶಿವಕುಮಾರ್ ಅಂತ ಹೇಳಿ ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋರು ಇಷ್ಟು ಲಕ್ಷ ರೂಪಾಯಿಗಳನ್ನ ಹಗರಣವನ್ನ ಮಾಡಿದ್ದಾರೆ. ಸ್ಟಾಕ್ ಇಲ್ಲ, ಹಣನೂ ಕಟ್ಟಿಲ್ಲ, ಸ್ಟಾಕ್ ಕೂಡ ಇಲ್ಲ ಅಂತಕ್ಕಂಥ ನೋಟಿಸ್ ಅನ್ನು ಕೊಡ್ತಾರೆ. ಅದಾದ್ಮೇಲೆ ಅವರನ್ನ ನೋಟಿಸ್ ತಗೊಂಡು ಇವರು ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನ ಇಲ್ಲಿ ಗಂಟಲು ಕೂಡ ಅವರ ಮೇಲೆ ಯಾವುದೇ ರೀತಿ ಕ್ರಮವನ್ನ ಜರುಗಿಸಿಲ್ಲ. 12ನೇ ತಿಂಗಳು 2ನೇ ತಾರೀಕಿನಲ್ಲಿ ಒಂದು ಆಡಳಿತ ಮಂಡಳಿ ಸಭೆ ಕರೀತಾರೆ. ಸಭೆಯ ಗಮನಕ್ಕೆ ಯಾರು ಕೂಡ ಅಧ್ಯಕ್ಷರಾಗ್ಲಿ ಸಿಒ ಆಗ್ಲಿ ಯಾರು ಕೂಡ ಸಭೆನ ನಡವಳಿಕೆಗಳಲ್ಲಿ ಅದನ್ನ ನಮಗೆ ಅಜೆಂಡಾದಲ್ಲಿ ಸೇರಿಸಿಲ್ಲ, ಸಭೆಯ ಸದಸ್ಯರ ಗಮನಕ್ಕೆ ತರಲ್ಲ. ಇದು ಅಧ್ಯಕ್ಷರು ಸಿಒ ಸಮ್ಮುಖದಲ್ಲಿ ಇದನ್ನ ಮೌಖಿಕವಾಗಿ ಬಂದಿರ್ತಕ್ಕಂಥ ಕೆಲಸವನ್ನ ಮಾಡಿ ಸದಸ್ಯರುಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಷೇರುದಾರರಿಗೆ ಅಪಮಾನ ಮತ್ತು ಅವಮಾನವನ್ನ ಮಾಡಿ ಈ ಹಗರಣಕ್ಕೆ ಅವರು ಕೂಡ ಬಾಧ್ಯದಾರರಾಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮಾರ್ಚ್ 31ರ ಅಂತ್ಯದಲ್ಲಿ ಈ ಎಲ್ಲ ದಾಸೋಹಗಳನ್ನ ಸ್ಟಾಕ್ ಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸದಸ್ಯರುಗಳನ್ನ ನೇಮಕ ಮಾಡ್ತಾರೆ. 3 ಜನ ಇಬ್ಬರನ್ನ ಹೋಗಿ ಅಲ್ಲಿ ಸ್ಟಾಕ್ ಸರಿಯಾಗಿದೆಯಾ, ಹಣವನ್ನು ಸರಿಯಾಗಿ ಕಟ್ಟಿದಾರ ಅಂತೇಳಿ ಪರಿಶೀಲನೆ ಮಾಡಿ ಅಂತ ನೇಮಕ ಮಾಡ್ತಾರೆ. ಈಗ ಅದೇ ತಳವಾದಿ ಗೊಬ್ಬರ ಉಪಶಾಖೆ ಕೂಡ 3 ಜನ ಸದಸ್ಯರನ್ನ ನೇಮಕ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಸ್ಟಾಕ್ ಕರೆಕ್ಟ್ ಇದೆಯಾ ಇಲ್ಲ ಮತ್ತೆ ಹಣವನ್ನು ಸರಿಯಾಗಿ ಕಟ್ಟಿದ್ರೆ ನೋಡ್ಕೋಬಹುದು, ನೀವು ವರದಿ ಕೊಡಿ ಅಂತ ಹೇಳಿ. ಅವ್ರು 3 ಜನ ಸದಸ್ಯರು ಕೂಡ ಹೋಗಿ ಬಂದು ಏನ್ ವರದಿ ಕೊಟ್ಟಿದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ. ಅವು 3 ಜನ ಸದಸ್ಯರಾದ್ರೂ ಕೂಡ ಅವ್ಯಾರು ದೇವರಾಜು, ದಿಲೀಪ್ ಕುಮಾರ್, ಮನು 3 ಜನನ ತಳವಾದಿ ಗೊಬ್ಬರ ಶಾಖೆಗೆ ಸ್ಟಾಕ್ ಚೆಕ್ ಮಾಡ್ಲಿಕ್ಕೆ ಇವರು ಡೈರೆಕ್ಟರ್ ನೇಮಕ ಮಾಡ್ತಾರೆ. ಅವರು ಕೂಡ ಅಲ್ಲಿಂದ ಬಂದು ಇಷ್ಟು ಹಣ ಕೊರತೆ ಆಗದೆ ಅಂತನೋ ಇಲ್ಲ ಇಷ್ಟು ಸ್ಟಾಕ್ ಖಾಲಿ ಆಗಿದೆ ಅಂತನೋ ಯಾವುದೇ ರೀತಿ ವರದಿಯನ್ನ ಈವರೆಗೂ ಕೂಡ ಕೊಟ್ಟಿಲ್ಲ. ಆ ವರದಿ ಅವ್ರು ಕೊಟ್ಟು ಇಲ್ಲ. ಅದ್ರ ಆಡಿಟರ್ ಹೋಗಿ ಅಲ್ಲಿ ಸ್ಟಾಕ್ ಅನ್ನ ಚೆಕ್ ಮಾಡಿದಾಗ ಅಮೌಂಟ್ ಇವ್ರು ಎಷ್ಟು ಕಳ್ಸಿಕೊಟ್ಟವ್ರೆ, ಎಷ್ಟು ಕಳ್ಸಿಕೊಟ್ಟವ್ರೆ, ಅಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ 69,14,628 ರೂಪಾಯಿಗಳು ಹಣ ಇದಾಗಿದೆ, ದುರುಪಯೋಗ ಆಗಿದೆ ಅಂತ ಹೇಳಿ ಆಡಿಟರ್ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಇನ್ನು ಆಡಿಟ್ ವರದಿ ಅಧಿಕೃತವಾಗಿ ನಮಗೆ ಬಂದಿಲ್ಲ.
ಬಟ್ ಅವ್ರು ಹೇಳ್ತಕ್ಕಂಥದ್ದು ಆ ಒಂದು ದಾಸೋಹದಲ್ಲಿ ಇಷ್ಟು ಲಕ್ಷ ರೂಪಾಯಿಗಳ ಸ್ಟಾಕ್ ಕೊರತೆ ಇದೆ, ಇಲ್ಲ ಅಲ್ಲಿ ಸ್ಟಾಕ್ ಇಲ್ಲ, ಇಲ್ಲ ಹಣ ಬಂದು ನಮ್ಮ ಸಂಘಕ್ಕೆ ಜಮಾವಣೆ ಆಗಿಲ್ಲ. ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಹಿಂದೆ ಇರ್ತಕ್ಕಂಥ ಸದಸ್ಯರುಗಳು ಮತ್ತೆ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಹಿಂದಿನ ಬೋರ್ಡ್ ನಲ್ಲಿ ಇರ್ತಕ್ಕಂಥ ಇಬ್ರು ಸದಸ್ಯರು, ಅದರಲ್ಲಿ ಒಬ್ರು ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ರು ಸದಸ್ಯರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮೆಂಬರ್ ಆಗಿ. ಅದಲ್ಲದೆ ಇರ್ತಕ್ಕಂಥ 15 ಜನ 14ರಲ್ಲಿ ನಾವು 12 ಜನ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು, ಮತ್ತೆ ಈಗ ಹಾಲಿ ಶಾಸಕರು ಕೂಡ ಹಿಂದೆ ಇದ್ರು, ಅದಲ್ಲದೆ ಇಬ್ರು ಡೈರೆಕ್ಟರ್ ಕೂಡ ಹಿಂದೆ ಇದ್ದಾರೆ. ಹಿಂದೆ ಇದ್ದಂತ ಡೈರೆಕ್ಟರ್ಗಳು ಅದರಲ್ಲಿ ಒಬ್ರು ಅಧ್ಯಕ್ಷರಾಗಿದ್ದಾರೆ. ಈಗ ಅವ್ರ ಗಮನಕ್ಕೆ ಇವರು ಬಂದ 1 ತಿಂಗಳಿನಲ್ಲೇ ಇವರು ಇಷ್ಟು ಲಕ್ಷ ರೂಪಾಯಿ ಹಗರಣ ಈಚೆ ತಗೊಂಡು ಅಧ್ಯಕ್ಷರಾದ 20-25 ದಿನದಲ್ಲಿ ನೀವು ನೋಟಿಸ್ ಜಾರಿ ಮಾಡ್ತೀರಿ ಅಂದ್ರೆ ನಿಮ್ ಹಿಂದಿನ ಆಡಳಿತ ಯಾವುದರಲ್ಲಿ ಆಗಿರ್ತಕ್ಕಂಥ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಅಂತಕ್ಕಂಥದ್ದು ನಮ್ಮ. ಇದು ಯಾಕೆ ಈವರೆಗೆ ಶಾಸಕರ ಗಮನಕ್ಕೆ ಬಂದಿಲ್ಲ? ನಮ್ಮ ನಿರ್ದೇಶಕರು, ಶಾಸಕರು ಬಿಡಿ, ನಿರ್ದೇಶಕರು ಅವರು, ಆ ನಿರ್ದೇಶಕರು ಕಳೆದ ಬಾರಿ ಇದ್ರು ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ? ಮಳವಳ್ಳಿ ತಾಲೂಕಿನ ಸಹಕಾರ ಇಲಾಖೆನ ಯಾವ ದಿಕ್ಕು ನೀವು ತಗೊಂಡು ಹೋಗ್ತಾ ಇದ್ದೀರಿ? ಕಳೆದ ಬಾರಿ ಈಗ ಮೊನ್ನೆ ಮಾಜಿ ಶಾಸಕರು ನಮ್ಮ ಮಳವಳ್ಳಿ ವಿಚಾರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಕೋಪರೇಟಿವ್ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲೂ ಚುನಾವಣೆಗಳು ನಡೆದಿಲ್ಲ, ಎಪಿಸಿಸಿ ಕೂಡ ಚುನಾವಣೆ ನಡೆದಿಲ್ಲ. ಇರ್ತಕ್ಕಂಥದ್ದು ಈ ಮಳವಳ್ಳಿ ತಾಲೂಕಿನಲ್ಲಿ ಕೆಪಿಸಿಎಂಎಸ್ ಮತ್ತೆ PLD ಬ್ಯಾಂಕ್ ಎರಡು ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ನೀವು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಒಬ್ಬ ಶಾಸಕರಾಗಿದ್ದೀರಿ, ನಮ್ಮ ನಿರ್ದೇಶಕರಾಗಿದ್ದೀರಿ, ಇಷ್ಟು ಲಕ್ಷದ ಹಗರಣ ನಡೆಯಂತ ಆಮೇಲೆ ಕಳೆದ ಬಾರಿನೂ ಕೂಡ ನಿಮ್ಮ ಒಂದು ಬೆಂಬಲಿತ ಅಭ್ಯರ್ಥಿಗಳ ಆಡಳಿತವನ್ನು ನಡೆಸಿದ್ದಾರೆ 10 ವರ್ಷಗಳ ಕಾಲ. ಈಗಲೂ ಕೂಡ ನಿಮ್ಮ ಬೆಂಬಲಿತ ಅಭ್ಯರ್ಥಿಗಳೇ ನಿಮ್ಮ ಬೆಂಬಲಿಗರೇ ಅಧ್ಯಕ್ಷರಾಗಿದ್ದಾರೆ. ಈ ಹಗರಣ ಹಂಗಾರೆ ನಿಮ್ಮ ಗಮನಕ್ಕೆ ಬಂದು ನೀವು ಕೂಡ ಅದನ್ನ ಮುಚ್ಚಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಒಂದು ಅನುಮಾನ.